ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪಾಪುಗೆ ಇಲ್ಲಿ ಮನೇಲಿ ಸಿರ್ಲಾಕ್ ಮಾಡ್ಕೋತಾ ಇದ್ದೀನಿ ನಾನು. ಫಸ್ಟು ಒಂದು ಬೌಲ್ಗೆ 1 ಲೋಟ ಆಗೋಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಬೇಳೆ ಮತ್ತು ಮಸೂರ್ ದಾಲ್, ಹಾಗೆ ಹಸಿರು ಕಾಳು, ಹೆಸರು ಬೇಳೆ, ಉದ್ದಿನ ಬೇಳೆ, ಇದಿಷ್ಟು ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬೇಳೆನೂ ಬೇಕಾದರೆ ಹಾಕೋಬೋದು. ಏನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ಆ ಬೇಳೆನೂ ಯೂಸ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಒಂದು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ತೂತ್ ಜಾಲರಿಗೆ ನಾನು ಅದನ್ನು ನೀರೆಲ್ಲ ಸ್ವಲ್ಪ ಹೋಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ನೈಟ್ ಟೈಮೇ ಒಂದು ಟೇಬಲ್ ಇದ್ದರೆ ಆ ಟೇಬಲ್ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಣಗಾಕ್ತಾಯಿದ್ದೀವಿ. ಇದು ಕಾಳುಗಳು ಮತ್ತು ಅಕ್ಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಒಣಗಬೇಕು, ಹಂಗಾಗಿ ಸ್ವಲ್ಪ ನೈಟಲ್ಲೇ ಒಣಗಾಕ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಆದರೆ ಸ್ವಲ್ಪ ಇಲ್ಲಿ ಊರಲ್ಲೆಲ್ಲ ಸ್ವಲ್ಪ ಕೋತಿಗಳ ಕಾಟ, ಅದಾದಮೇಲೆ ಇವಾಗ ಸಮ್ಮರ್ ಅಲ್ವಾ, ಹಂಗಾಗಿ ಸ್ವಲ್ಪ ಗಾಳಿಗಳು ಆಮೇಲೆ ಧೂಳು ಈ ಥರ ಎಲ್ಲ ಬರುತ್ತೆ ಅಂದ್ಬಿಟ್ಟು ನೈಟ್ ಟೈಮೇ ಮನೆ ಒಳಗೆ ಒಣಗಾಕ್ತಾಯಿದ್ದೀನಿ. ನೈಟ್ ಟೈಮೇ ಒಂದು ರೂಮ್ ಟೆಂಪ್ರೇಚರಲ್ಲಿ ಒಣಗಾಕಿದ್ರೂ ಸಾಕು, ಚೆನ್ನಾಗಿ ಒಣಗುತ್ತೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಮತ್ತು ಏನು ಕಾಳುಗಳೆಲ್ಲ ಒಣಗಿರುತ್ತೆ ಅದೆಲ್ಲ ಅಂಟ್ಕೊಳ್ಳೋ ಥರ ಇರಬಾರ್ದು, ಕಾಳುಗಳೆಲ್ಲ ಚೆನ್ನಾಗೇ ಒಣಗಿರಬೇಕು. ಒಟ್ಟಿನಲ್ಲಿ ಒಂದು ನೈಟ್ ಒಣಗಾಕಿದ್ರೆ ಸಾಕು, ಒಣಗೋಗ್ಬಿಡುತ್ತೆ ಬೇಗ. ಸ್ವಲ್ಪ ಕೆಂಪಗಾಗಬೇಕು, ಆ ರೀತಿ ಹುರ್ಕೋಬೇಕು, ಒಂದಕ್ಕೊಂದು ಅಂಟ್ಕೋಬಾರ್ದು ಒಟ್ಟಿನಲ್ಲಿ ಅಷ್ಟೇ. ಕಾಳುಗಳು ಮತ್ತು ಅಕ್ಕಿಗಳು ಏನಾದರೂ ಅಂಟ್ಕೊಳ್ಳೋದು ಅಥವಾ ಇನ್ನೂ ಸ್ವಲ್ಪ ಹಸಿ ಇತ್ತು ಅಂದರೆ ಅದು ಪೌಡರ್ ನಾವೇನು ಮಾಡ್ಕೊಂಡಿರ್ತೀವಿ ಸಿರ್ಲಾಕ್ ಪೌಡರ್ ಅದೆಲ್ಲ ಹಾಳಾಗ್ಬಿಡುತ್ತೆ. ಅದಾದಮೇಲೆ ನಾವು ಹುರಿದಾದ್ಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಆರಕ್ಕೆ ಬಿಡಬೇಕು ಅದನ್ನು. ಅದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಬಾದಾಮಿ ಮತ್ತು ನಾನು ಗೋಡಂಬಿ ಹಾಗೆ ವಾಲ್ನಟ್ ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ಬೇಕು ಅಂದರೆ ನೀವು ಪಿಸ್ತಾನೂ ಆ್ಯಡ್ ಮಾಡ್ಕೋಬೋದು, ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೂ ಆ್ಯಡ್ ಮಾಡ್ಕೋಬೋದು. ಮಖಾನೂ ಯೂಸ್ ಮಾಡ್ತಾಯಿದ್ದೀನಿ. ಮಖಾನ ಆದಮೇಲೆ ಓಟ್ಸ್, ಇದು ಎರಡೂ ಸೇಮ್ ಕ್ವಾಂಟಿಟಿಲೇ ತೊಗೊಂಡಿರೋದು, ಎರಡೂ ಒಂದೊಂದು ಕಪ್ ತೊಗೊಂಡಿದ್ದೀನಿ. ಕಾಳುಗಳು ಅಷ್ಟೇ, ಅದನ್ನು ಕೂಡ ಸೇಮ್ ಒಂದೊಂದು ಕಪ್ ಅಷ್ಟು ತೊಗೊಂಡಿರೋದು. ಅಕ್ಕಿ ಮಾತ್ರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿರೋದು ಅಕ್ಕಿನ. ಮಖಾನ ಸ್ವಲ್ಪ ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಅದು 2 ಭಾಗ ಆಗಬೇಕು, ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಅದನ್ನು ಇದೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಓಟ್ಸ್, ಮಖಾನ ಹಾಗೆ ಡ್ರೈ ಫ್ರೂಟ್ಸ್ ತುಂಬ ಮೇನ್, ಯಾಕಂದರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಬೋನ್ಸ್ಗೆ, ಇಮ್ಯುನಿಟಿಗೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಇದೆರಡು ಆದಷ್ಟು ಕೊಡಿ ಮಕ್ಕಳಿಗೆ. ಅದಾದಮೇಲೆ ಇಲ್ಲಿ ನಾನು ಪೌಡರ್ನ ಮಾಡಿಕೊಂಡು ಒಂದ್ಸಲಿ ಜರಡಿ ಇಟ್ಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ತರ್ತರಿ ಇರುತ್ತೆ, ಹಂಗಾಗಿ ಪಾಪುಗಳಿಗೆ ನಾವು ತಿನ್ನಿಸುವಾಗ ಅವ್ರಿಗೆ ಗಂಟ್ಲಿಗೆ ಸಿಗಾಕೊಳ್ಳೋದು ಆ ಥರ ಆಗುತ್ತೆ ಅಂದ್ಬಿಟ್ಟು ಒಂದ್ಸಲಿ ಜರಡಿ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲ ತುಂಬ ಚೆನ್ನಾಗೇ ಫೈನ್ ಪೌಡರ್ ಆಗುತ್ತೆ ಅನ್ನೋದಾದರೆ, ಬೇಡ ಹಂಗೆ ತಿನ್ನಿಸ್ತೀವಿ ಅನ್ನೋದಾದರೂ ತಿನ್ನಿಸ್ಬೋದು. ಈ ಸಿರ್ಲಾಕ್ ಪೌಡರ್ನ ನಾನಿದು ಸೆಕೆಂಡ್ ಟೈಮ್ ಮಾಡ್ಕೋತಾ ಇರೋದು. ಫಸ್ಟ್ ಟೈಮ್ ಮಾಡಿದಾಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಪಾಪು ಹಿಂಗೆ ತಿಂತಾನೆ ಏನೋ ನೋಡಿಕೊಂಡು ಇನ್ನೊಂದ್ಸಲಿ ಮಾಡಿದಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿರಲಿಲ್ಲ. ಇವಾಗ ಮಾಡಿಕೊಂಡೆ, ಬಟ್ ತುಂಬ ಇಷ್ಟಪಟ್ಟು ತಿಂತಾನೆ ಅವನು. ನಾನು 1.5 month 2 month ಒಳಗೆ ಖಾಲಿ ಆಗೋ ಥರ ಮಾಡ್ಕೊಳ್ಳೋದು ಅಷ್ಟೇ, ಜಾಸ್ತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಏನು ಸ್ವಲ್ಪ ಚಿಕ್ಕ ಬೌಲಲ್ಲಿ ಹಾಕಿ ಮಾಡಿಕೊಂಡ್ರು ಅದೇ ತುಂಬ ದಿನ ಬರುತ್ತೆ. ಸ್ವಲ್ಪ ಕ್ವಾಂಟಿಟಿಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇಲ್ಲಿ ನಾನು ಅವನಿಗೆ ಸ್ವಲ್ಪ ಸ್ವೀಟ್ನೆಸ್ ಸಿಗಲಿ ಅಂತ ಹೇಳಿ ಹಸಿ ಖರ್ಜೂರ ಏನು ಬರುತ್ತೆ ಅದನ್ನು ಬಿಸಿನೀರಿಗೆ ನೆನೆಸ್ಬಿಟ್ಟು ಒಂದು 1/2 hour ಇಲ್ಲ ಒಂದು 3/4 ಗಂಟೆವರೆಗೂ ಅದನ್ನು ನೆನೆಸಿಡ್ತೀನಿ. ಇಲ್ಲ ನಿಮ್ಮ ಪಾಪು ಏನಾದರೂ ರಾಗಿ ಸಿರಿಗೆ ಸ್ವಲ್ಪ ಉಪ್ಪು ಹಾಕಿ ಏನಾದರೂ ತಿನ್ನಿಸ್ತೀರಾ ನೀವು ಅನ್ನೋದಾದರೆ, ಅದಕ್ಕೆ ಉಪ್ಪಿಗೆ ಅಡ್ಜಸ್ಟ್ ಆಗಿದೆ ಪಾಪು ಅನ್ನೋದಾದರೆ ಉಪ್ಪು ಬೇಕಾದರೂ ಹಾಕಿ ತಿನ್ನಿಸ್ಬೋದು. ನಾನು ಅವನಿಗೆ ಉಪ್ಪೆಲ್ಲ ಅಷ್ಟು ಕೊಟ್ಟಿಲ್ಲ, ರಾಗಿ ಸಿರಿಗಾಗಿರ್ಬೋದು ಅಥವಾ ಸಿರ್ಲಾಕಿಗೆ ನಾನು ಈ ಥರನೇ ಮಾಡೋದು. ರಾಗಿ ಸಿರಿಗೆ ನಾನು ಬೆಲ್ಲ ಹಾಕ್ಕೊಡ್ತೀನಿ ಒನ್ ಟೈಮು, ಯಾವಾಗಲೂ ಬೆಲ್ಲ ಹಾಕೋದು ಬೇಡ ಅಂತ ಹೇಳಿ ನಾನು ಹಸಿ ಖರ್ಜೂರನೇ ಈ ರೀತಿ ನೆನೆಸ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಅದೇ ವಾಟರಲ್ಲಿ ನಾನು ಸಿರ್ಲಾಕ್ನ ಕುಕ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ 1 ಲೋಟ ಆಗೋಷ್ಟು ನೀರನ್ನ ನಾನು ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಸಿರ್ಲಾಕ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಕ್ ಮಾಡೋದು. ಇಲ್ಲ ನೀವು ಪೇಸ್ಟ್ ಮಾಡಿ ಹಾಕೋತೀನಿ ಅನ್ನೋದಾದರೂ ಕೂಡ ಪೇಸ್ಟ್ ಮಾಡಿನೂ ಹಾಕೋಬೋದು. ಖರ್ಜೂರ ಮತ್ತು ಅಂಜೂರು ಹಾಗೆ ದ್ರಾಕ್ಷಿ ಇದರಲ್ಲೆಲ್ಲ ನ್ಯಾಚುರಲ್ ಶುಗರ್ ಸಿಗುತ್ತೆ ಮಕ್ಕಳಿಗೆ, ಹಂಗಾಗಿ ಈ ಥರನೂ ಮಾಡ್ಬೋದು. ಇಲ್ಲ 1-2ಕ್ಕೆಲ್ಲ ಏನು ಪೇಸ್ಟ್ ಮಾಡೋದು ಅನ್ನೋದಾದರೆ ಈ ಥರ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಹೊತ್ತು ಚಿಮ್ಕ್ಬಿಟ್ಟು ಅದಾದಮೇಲೆ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ
ನ್ಯಾಚುರಲ್ ಸ್ವೀಟ್ ಖರ್ಜೂರದಲ್ಲೇ ಬರುತ್ತೆ. ಖರ್ಜೂರ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಹಂಗಾಗಿ ಖರ್ಜೂರ ಆದಷ್ಟು ಡೈಲಿ ಒಂದು 2ರಿಂದ ಅಥವಾ 3 ಕೊಡೋದು ತುಂಬ ಒಳ್ಳೆಯದು ಅಂತ ಡಾಕ್ಟರ್ ಕೂಡ ಹೇಳ್ತಾರೆ. ಯಾಕಂದರೆ ಮಕ್ಕಳಿಗೆ ಅನಿಮಿಯಾ ಆ ಥರ ಇರುತ್ತಲ್ಲ, ಆ ಥರ ಮಕ್ಕಳಿಗೆ ತುಂಬ ಒಳ್ಳೆಯದು ಖರ್ಜೂರ. ಬ್ಲಡ್ನ ಬೇಗ ಇಂಪ್ರೂವ್ ಮಾಡುತ್ತೆ ಖರ್ಜೂರ. ಹಂಗಾಗಿ ಖರ್ಜೂರ ಯೂಸ್ ಮಾಡಿ. ಏನಾದರೂ ಕಾನ್ಸ್ಟಿಪೇಷನ್ ಇದ್ರೂ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಖರ್ಜೂರ. ಒಂದೊಂದು ಟೈಮ್ ನಾನೇನು ಮಾಡ್ತೀನಿ ಅಂದರೆ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಇದೆರಡೂ ನೆನೆಸ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಚಿವಿಂಗ್ಬಿಟ್ಟೆ ನಾನು ಕೊಡ್ತೀನಿ. ಇಲ್ಲ ಒಂದೊಂದು ದಿನ ಈ ಥರನೂ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ಗಳನ್ನೂ ಆ್ಯಡ್ ಮಾಡ್ತೀನಿ. ಡೈಲಿ ಒಂದೊಂದು ಥರ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ. ಒಂದಿನ ಬನಾನಾ ಕೊಟ್ಟಿದ್ದರೆ ಇನ್ನೊಂದು ದಿನ ಆ್ಯಪಲ್ ಹಾಗೆ ಪಪ್ಪಾಯ ಯಾವುದು ಸ್ಮ್ಯಾಶ್ ಮಾಡ್ಬೋದು ಆ ಥರ ಫ್ರೂಟ್ಸ್ಗಳನ್ನೂ ಆ್ಯಡ್ ಮಾಡ್ತೀನಿ ಸಿರ್ಲಾಕ್ ಜೊತೆಗೆ. ಯಾಕಂದರೆ ಅವ್ರಿಗೂ ಸ್ವೀಟ್ ಬೇಕಲ್ವ ಮಕ್ಕಳಿಗೆ. ಸಪ್ರೇಟಾಗಿ ಫ್ರೂಟ್ಸ್ಗಳನ್ನ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಸಿರ್ಲಾಕ್ಗೂ ಹಾಕಿ ಕೊಡ್ಬೋದು. ಇವನ್ ನಾವು ಹೊರ್ಗಡೆಯಿಂದ ತರೋವಂಥ ಸಿರ್ಲಾಕ್ಗಳಲ್ಲೂ ಅಷ್ಟೇ, ಅದರಲ್ಲೂ ಫ್ರೂಟ್ಸ್ ಆ್ಯಡ್ ಮಾಡಿರ್ತಾರೆ, ಜೊತೆಗೆ ಶುಗರ್ ಕೂಡ ಆ್ಯಡ್ ಮಾಡಿರ್ತಾರೆ. ಅಲ್ಲಿ ಶುಗರ್ ಆ್ಯಡ್ ಮಾಡಿರಲ್ಲ ಅಂತ ಹಾಕಿರ್ತಾರೆ, ಬಟ್ ಶುಗರ್ ಆ್ಯಡ್ ಮಾಡಿರ್ತಾರೆ. ಹಂಗಾಗಿ ನಾನು ಜಾಸ್ತಿ ಅವನಿಗೆ ಹೊರ್ಗಡೆ ತಂದು ನಾನು ತಿನ್ನಿಸಿಲ್ಲ. ಜಶ್ವಿತ್ ಮತ್ತು ಲಡ್ಡು ಅವ್ರಿಗೆ ತುಂಬ ನಾನು ಹೊರ್ಗಡೆಯಿಂದಲೇ ತಂದು ತಿನ್ನಿಸಿರೋದು. ಬಟ್ ಇವನಿಗೆ ನಾನು ತಿನ್ನಿಸ್ತಾಯಿಲ್ಲ. ಇಲ್ಲಾಂದ್ರೂ 2ರಿಂದ 3 ಸಲ ಏನೋ ತರಿಸಿದ್ದೆ ಅಷ್ಟೇ. ಅದಾದಮೇಲೆ ತರಿಸ್ತಾ ಇಲ್ಲ ನಾನಿವಾಗ. ಈ ಥರನೇ ಮಾಡಿ ತಿನ್ನಿಸ್ತಾ ಇರೋದು. ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅನ್ನೋದಾದರೆ ಮಾತ್ರ ನಾನು ಆ ಥರ ತರಿಸ್ಕೊಂಡು ತೊಗೊಂಡೋಗ್ತೀನಿ ಅಷ್ಟೇ. ಮನೇಲಿ ಈ ಥರನೇ ಮಾಡಿಕೊಂಡು ಕೊಡ್ತಾ ಇರೋದು ನಾನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.